ಗೂಗಲ್ ಓಪನ್ ಮಾಡಿಕೊಂಡು ನಾಡ ಕಚೇರಿ ಅಂತ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡಿಕೊಂಡು ಸರ್ಚ್ ಮಾಡಿದಾಗ ಸೊ ಈ ಥರ ಒಂದು ಲಿಂಕ್ ಬರುತ್ತೆ, ನೋಡ್ಬೋದು. ನಾಡ ಕಚೇರಿ .karnataka.gov.in ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಥರದೊಂದು ನಾಡ ಕಚೇರಿದೊಂದು ಪೋರ್ಟಲ್ ಓಪನ್ ಆಗುತ್ತೆ. ಓಪನ್ ಮಾಡಿದಾದಮೇಲೆ ನೋಡ್ಬೋದು ನಾಡ ಕಚೇರಿ ಅಟಲ್ಜಿ ಜನಸ್ನೇಹಿ ಕೇಂದ್ರ ಅಂತ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಓಕೆ, ಸೊ ಇದರಲ್ಲಿ ಲೆಫ್ಟ್ ಸೈಡಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಇದೆ. ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ದಾದಮೇಲೆ ಇಲ್ಲಿ ಅಪ್ಲೈ ಆನ್ಲೈನ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರದೊಂದು ಪೇಜ್ ಓಪನ್ ಆಗುತ್ತೆ. ಓಕೆ, ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಎಂಟ್ರ್ ಮಾಡಿ. OTP ಬರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ, ಆ OTPನ ಎಂಟ್ರ್ ಮಾಡಿ. ಇವಾಗ ನೋಡಿ, ಮೊಬೈಲ್ ನಂಬರ್ ಎಂಟ್ರ್ ಮಾಡಿದ್ದಾದಮೇಲೆ ಗೆಟ್ OTP ಅಂತ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಮ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ. ಓಕೆ ಮಾಡಿದ್ರೆ ನಿಮ್ಗೆ ಮೆಸೇಜ್ ಬಂದಿರುತ್ತೆ, ಆ OTPನ ಎಂಟ್ರ್ ಮಾಡಿ. ಸೊ ಲಾಗಿನ್ ಮಾಡಿ. ಲಾಗಿನ್ ಮಾಡಿದ್ದಾದಮೇಲೆ ಈ ಥರದೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಲಾಗಿನ್ ID ನಿಮ್ಮ ಫೋನ್ ನಂಬರ್ ಇರುತ್ತೆ. ಓಕೆ, ಮತ್ತು ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿರ್ತಾರೆ. ಇನ್ಸ್ಟ್ರಕ್ಷನ್ಸ್ ಟು ಅಪ್ಲೈ ಆನ್ಲೈನ್ ಅಂತ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದಾರೆ, ಬೇಕಾದ್ರೆ ಓದ್ಕೊಬೋದು. ಮತ್ತು ಥಿಂಗ್ಸ್ ಟು ರಿಮೆಂಬರ್ ಅಂತ ಕೆಲವೊಂದು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ, ನೀವು ಬೇಕಾದರೆ ಓದ್ಬೋದು. ಸೊ ಮೇಲೆ ಬಂದಾಗ ಯಾವ ಥರ ಅಪ್ಲೈ ಮಾಡೋದು ಅಂತಂದ್ರೆ ನ್ಯೂ ರಿಕ್ವೆಸ್ಟ್ ಅಂತ ಇರುತ್ತಲ್ವ, ಲೆಫ್ಟ್ ಸೈಡಲ್ಲಿ ನ್ಯೂ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ನೋಡ್ಬೋದು ನೀವು, ತುಂಬಾ ಇದ್ದಾವೆ. ಕ್ಯಾಸ್ಟ್ ಸರ್ಟಿಫಿಕೇಟು, ಕ್ರಾಪ್ ಸರ್ಟಿಫಿಕೇಟು, ಅಗ್ರಿ ಸರ್ವಿಸ್, ಈ ಥರ ಇನ್ಕಮ್ ಸರ್ಟಿಫಿಕೇಟ್, ಈ ಥರ ತುಂಬಾ ಇದ್ದಾವೆ. ನಾವು ಇವಾಗ ಕ್ಯಾಸ್ಟ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡೋಣ, ಯಾಕಂದರೆ ಕ್ಯಾಸ್ಟ್ ಇನ್ಕಮ್ ಅಪ್ಲೈ ಮಾಡ್ತಾ ಇರೋದ್ರಿಂದ ಫಸ್ಟ್ ಕ್ಯಾಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಕ್ಯಾಸ್ಟ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ, ಈ ಥರ ಎನೇಬಲ್ ಪಾಪಪ್ ಬ್ಲಾಕರ್ ಇನ್ ದ ಬ್ರೌಸರ್ ಯು ವಿಲ್ ಬಿ ರೀಡೈರೆಕ್ಟಿಂಗ್ ಟು ನಾಡ ಕಚೇರಿ ನ್ಯೂ ವರ್ಷನ್ 5 ಅಂತ ಬರ್ತಾಯಿದೆ. ಅಂದರೆ ನಾಡ ಕಚೇರಿದು ವರ್ಷನ್ 5 ಇದೆ, ಅದಕ್ಕೆ ರೀಡೈರೆಕ್ಟ್ ಆಗುತ್ತೆ. ನಿಮ್ಮ ಬ್ರೌಸರಲ್ಲಿ ಒಂದು ಪಾಪಪ್ ಬರುತ್ತೆ, ಬ್ಲಾಕ್ ಅಲೋ ಮಾಡಿ ಅದನ್ನು, ಪಾಪಪ್ ಬ್ಲಾಕರ್ನ ಓಕೆ ಮಾಡಿದ್ರೆ ನೋಡ್ಬೋದು ಇಲ್ಲಿ ಲಾಗಿನ್ ID ಮತ್ತು ಆವೃತ್ತಿ 5 ಅಂತ ಇದೆ. ಮತ್ತು ನಿಮ್ಮ ಲ್ಯಾಂಗ್ವೇಜ್ ಕೂಡ ಸೆಲೆಕ್ಟ್ ಮಾಡ್ಕೊಬೋದು ಇಲ್ಲಿ. ಓಕೆ, ಕನ್ನಡ ಇಲ್ಲ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊಬೋದು. ಓಕೆ, ಮತ್ತು ಇಲ್ಲಿ ನಾನು ಮೊಬೈಲಲ್ಲಿ ಮಾಡ್ತಾ ಇರೋದ್ರಿಂದ ಈ ಥರ ಬರ್ತಾ ಇದೆ. ವೆಬ್ಸೈಟಲ್ಲಿ ಓಪನ್ ಮಾಡ್ಕೊಂಡ್ರೆ ಡಿಫ್ರೆಂಟಾಗಿ ಬರುತ್ತೆ. ಇಲ್ಲಿ ರೈಟ್ ಸೈಡಲ್ಲಿ ಒಂದು 3 ಲೈನ್ಸ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಓಪನ್ ಆಗುತ್ತೆ. ಹೊಸ ವಿನಂತಿ ಮೇಲೆ ರೈಟ್ ಸೈಡಲ್ಲಿ ಪ್ಲಸ್ ಬಟನ್ ಇದೆಯಲ್ಲ, ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಜಾತಿ ಪ್ರಮಾಣ ಪತ್ರ ಅಂತ ಇದೆ, ಆದಾಯ ಪ್ರಮಾಣ ಪತ್ರ ಅಂತ ಇದೆ. ಜಾತಿ ಪ್ರಮಾಣ ಪತ್ರ ರೈಟಲ್ಲಿ ಪ್ಲಸ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಮತ್ತೆ ಜಾತಿ ಪ್ರಮಾಣ ಪತ್ರ ಅಂತ ಇದೆ. ಸೊ ಕ್ಲಿಕ್ ಮಾಡಿದ್ದಾದಮೇಲೆ ಈ ಥರದೊಂದು ಪೇಜ್ ಬರುತ್ತೆ. ಇಲ್ಲಿ ನೋಡ್ಬೋದು ಜಾತಿ ಪ್ರಮಾಣ ಪತ್ರ ಮತ್ತು ಪ್ರಮಾಣ ಪತ್ರ ಪಡೆಯಲು ನಿಗದಿಪಡಿಸಿರುವ ಗರಿಷ್ಠ ದಿನಗಳು 21 ಅಂತ ಹೇಳಿದ್ದಾರೆ. 21 ದಿನ ಒಳಗಡೆ ಜಾತಿ ಪ್ರಮಾಣ ಪತ್ರ ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಸೇವಾ ಶುಲ್ಕ ಬಂದುಬಿಟ್ಟು 40 ರೂಪಾಯಿ ಹೇಳ್ತಾ ಇದ್ದಾರೆ. ಮತ್ತು ಅದರ್ ಡೀಟೇಲ್ಸನ್ನು ನೋಡಿದಾಗ ಸೊ ಇನ್ ಪರ್ಸನ್ ಅಂತ ನೋಡಿದ್ರೆ 0 ಇದೆ. ಮತ್ತು ಸ್ಪೀಡ್ ಪೋಸ್ಟ್ ಅಂತ 41 ರೂಪೀಸ್ ಇದೆ. ಅಂದರೆ ನಿಮಗೆ ಆ ಇನ್ಕಮ್ ಸರ್ಟಿಫಿಕೇಟ್ ಆರ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಏನಿದೆಯೋ ಅದು ನಿಮಗೆ ಸ್ಪೀಡ್ ಪೋಸ್ಟ್ ಮುಖಾಂತರ ಬರಬೇಕಂತಂದರೆ 41 ರೂಪೀಸ್ ಪೇ ಮಾಡಬೇಕಾಗತ್ತೆ. ಇಲ್ಲ ಅಂತಂದ್ರೆ ಡೈರೆಕ್ಟಾಗಿ ನಾನು ಡೌನ್ಲೋಡ್ ಮಾಡ್ಕೊತೀನಿ ಅಂತಂದರೆ ನಿಮಗೇನು ಶುಲ್ಕ ಏನು ಬೇಕಾಗಿಲ್ಲ. ಓಕೆ, ಸೊ ಇಲ್ಲಿ ಅವಶ್ಯಕತೆ ಇರೋ ದಾಖಲೆಗಳು ಏನಪ್ಪ ಅಂತಂದರೆ ವಿದ್ಯಾಭ್ಯಾಸ ಹೊಂದಿದ್ದಲ್ಲಿ ಶಾಲಾ ದಾಖಲೆ. ಓಕೆ, ಇವಾಗ ನಿಮ್ಮದು 10th ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಯಾವುದಾದ್ರೂ ಆ್ಯಡ್ ಮಾಡ್ಬೋದು, ಅದು ಮ್ಯಾಂಡೇಟರಿ ಡಾಕ್ಯುಮೆಂಟು. ಅದಾದಮೇಲೆ ಇವು ಬೇಕಾದರೆ ಪಡಿತರ ಚೀಟಿ, ರೇಷನ್ ಕಾರ್ಡ್ ಆಗಿರಲಿ, ಇವೆಲ್ಲ ಬೇಕಾದರೆ ಆ್ಯಡ್ ಮಾಡ್ಬೋದು, ಸಬ್ಮಿಟ್ ಮಾಡ್ಬೋದು ಈ ಡಾಕ್ಯುಮೆಂಟ್ಸು. ಬಟ್ ಅವೇನು ಮ್ಯಾಂಡೇಟರಿ ಇಲ್ಲ. ಕೆಳಗಡೆ ಬಂದರೆ ಗುರುತಿನ ಚೀಟಿ ಅಂತ ಇದೆ, ಐಡೆಂಟಿಟಿ ಕಾರ್ಡು. ಅದು ಆಧಾರ್ ಕಾರ್ಡ್ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು, ಎಲೆಕ್ಷನ್ ಕಾರ್ಡ್ ಆಗಿರ್ಬೋದು, ಅದು ಸಬ್ಮಿಟ್ ಮಾಡ್ಬೋದು. ವಿಳಾಸದ ಪುರಾವೆ ಅಂದರೆ ಅಡ್ರೆಸ್ ಪ್ರೂಫ್ ಒಂದು ಆಧಾರ್ ಕಾರ್ಡ್ನೇ ಸಬ್ಮಿಟ್ ಮಾಡ್ಬೋದು. ಓಕೆ, ಕೆಳಗಡೆ ಸೂಚನೆಗಳಂತ ಕೊಟ್ಟಿದ್ದಾರೆ, ಒಂದು ಸಲ ಓದ್ಕೊಳ್ಳಿ ನೀಟಾಗಿ. ಮತ್ತು ಮುಂದುವರಿಸಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜ್ ಈ ಥರ ಬರುತ್ತೆ. ಓಕೆ, ಇಲ್ಲಿ 2 ಆಪ್ಷನ್ ಇದೆ. ನೀವು ಪಡಿತರ ಚೀಟಿ ಹೊಂದಿದ್ದೀರಾ ಅಂತ. ಹೌದು ಅಂತಂದರೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಡೀಟೇಲ್ಸ್ ಇದ್ದರೆ, ರೇಷನ್ ಕಾರ್ಡ್ ನಂಬರ್ ಇದ್ದರೆ ಅದ್ರ ಥ್ರೂ ನೀವು
ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲೈ ಮಾಡ್ಬೇಕಂತಂದ್ರೆ ಹೌದು ಅಂತ ಕ್ಲಿಕ್ ಮಾಡಿ. ಇಲ್ಲ ಅಂತ ಕ್ಲಿಕ್ ಮಾಡಿದ್ರೆ ಆಧಾರ್ ಕಾರ್ಡ್ ಮುಖಾಂತರ ಕೂಡ ಅಪ್ಲೈ ಮಾಡ್ಬೋದು. ಓಕೆ, ನಾನು ಹೌದು ಅಂತ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಇಲ್ಲಿ ರೇಷನ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ತೀನಿ. ಸೊ ರೇಷನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿ ಮುಂದುವರಿಸಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ನೆಕ್ಸ್ಟು ಇಲ್ಲಿ ರೈಟ್ ಸೈಡಲ್ಲಿ ಅರ್ಜಿದಾರರನ್ನು ಆಯ್ಕೆ ಮಾಡಿ ಅಂತಿದೆಯಲ್ಲ, ಇವಾಗ ಆ ರೇಷನ್ ಕಾರ್ಡಲ್ಲಿ ನಿಮ್ಮ ಮನೆಯವರು ಯಾರ್ಯಾರು ಇರ್ತಾರೋ ಅವ್ರ ಡೀಟೇಲ್ಸ್ ಎಲ್ಲ ಬರುತ್ತೆ ಇಲ್ಲಿ. ಓಕೆ, ಇವಾಗ ನೀವು ಯಾರ ಹೆಸರಲ್ಲಿ ಅರ್ಜಿ ಹಾಕ್ಬೇಕು ಅನ್ಕೊತಾ ಇದ್ರೋ ಅವ್ರ ಹೆಸರನ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿಬಿಟ್ಟು ಶೋಧಿಸಿ ಅಂದರೆ ಸರ್ಚ್ ಅಂತ ಕೊಡಿ. ಕೊಟ್ಟಾಗ ಲೋಡ್ ಆಗಿ ಈ ಥರ ಬರುತ್ತೆ. ಓಕೆ, ಇಲ್ಲಿ ನೀವು ಅರ್ಜಿದಾರರ ವಿವರಗಳು, ಓಕೆ, ಎಲ್ಲ ಡೀಟೇಲ್ಸ್ ಎಲ್ಲ ನೀಟಾಗಿ ಫಿಲ್ ಮಾಡಬೇಕಾಗತ್ತೆ. ಕೆಲವೊಂದು ಡೀಟೇಲ್ಸ್ ತೊಗೊಂಡಿರುತ್ತೆ ಆಟೋಮೆಟಿಕ್ಕಾಗಿ. ರೇಷನ್ ಕಾರ್ಡ್ಗೆ ಲಿಂಕ್ ಆಗಿರೋ ಆಧಾರ್ ಕಾರ್ಡ್ ಲಿಂಕ್ ಆಗಿದ್ರೆ ಅದು ಸ್ವಲ್ಪ ಡೀಟೇಲ್ಸ್ ಎಲ್ಲ ತೊಗೊಂಡಿರುತ್ತೆ. ಮಿಕ್ಕಿರೋ ಡೀಟೇಲ್ಸು ಎಲ್ಲ ನೀವು ಫಿಲ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ಬೋದು ಜಿಲ್ಲೆ ಮತ್ತು ತಾಲೂಕು, ಹೋಬಳಿ ಎಲ್ಲ ತೊಗೊಂಡಿದೆ, ಗ್ರಾಮ ಎಲ್ಲ ತೊಗೊಂಡಿದೆ, ಮತ್ತು ವಿಳಾಸ, ಪಿನ್ ಕೋಡು, ಮೊಬೈಲ್ ನಂಬರು, ಇಮೇಲ್ ಐ ಡಿ, ಮತ್ತು ಇನ್ನೊಂದು ಆಪ್ಷನ್ ಕೇಳ್ತಾ ಇದೆ ಇಲ್ಲಿ, ನಿಮ್ಮ ಪ್ರಮಾಣ ಪತ್ರವನ್ನು ಡಿಜಿ ಲಾಕರ್ಗೆ ತಳ್ಳಲು ನೀವು ಬಯಸುವೀರಾ ಅಂತ. ಹೌದು ಅಂತ ಡಿಜಿ ಲಾಕರ್ ಅಂತ ಒಂದು ಅಪ್ಲಿಕೇಶನ್ ಇದೆಯಲ್ಲ, ಸೊ ಅದರಲ್ಲಿ ನೀವು ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟ್ ಅದ್ರ ಮುಖಾಂತರ ಅದರಲ್ಲಿ ನಿಮಗೆ ಸಿಗಬೇಕು ಅಂತಂದ್ರೆ ಇಲ್ಲಿ ಹೌದು ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಡಿಜಿ ಲಾಕರಲ್ಲಿ ಕೂಡ ನೀವು ಇನ್ಕಮ್ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೊಬೋದು. ಓಕೆ, ನೆಕ್ಸ್ಟ್ ಇಲ್ಲಿ ಪ್ರಮಾಣ ಪತ್ರ ವಿತರಣಾ ವಿಧಾನ, ಇಲ್ಲಿ 2 ಆಪ್ಷನ್ ಇದೆ. ನಾನು ಅವಾಗಲೇ ಹೇಳ್ತಾ ಇದ್ದೆ, ಇನ್ ಪರ್ಸನ್, ಸ್ಪೀಡ್ ಪೋಸ್ಟ್ ಅಂತ. ಇನ್ ಪರ್ಸನ್ ಆದರೆ ನೀವು ಎಕ್ಸ್ಟ್ರಾ ಫೀಸ್ ಏನು ಪೇ ಮಾಡೋ ನೆಸಿಟಿ ಇಲ್ಲ. ಸ್ಪೀಡ್ ಪೋಸ್ಟ್ ಆದರೆ 41 ರೂಪೀಸ್ ಎಕ್ಸ್ಟ್ರಾ ಫೀಸ್ ಪೇ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದಾದ್ಮೇಲೆ ಈ ಥರದೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೀಸಲಾತಿ ವರ್ಗ ಅಂತ ಇರುತ್ತೆ. ಇಲ್ಲಿ ಪ್ರವರ್ಗ 1, ಪ್ರವರ್ಗ 2A, 2B, ಈ ಥರ ಎಲ್ಲ ಥರದ ಪ್ರವರ್ಗಗಳು ಇರುತ್ತೆ, ಮೀಸಲಾತಿ ವರ್ಗಗಳು. ಇಲ್ಲಿ ನಿಮ್ಮದು ಯಾವುದು ಅಂತ ಅದನ್ನು ಸೆಲೆಕ್ಟ್ ಮಾಡಿ, ಮತ್ತು ನಿಮ್ಮ ಜಾತಿ ಯಾವುದು ಅಂತ ಅಲ್ಲಿ ಸೆಲೆಕ್ಟ್ ಮಾಡಿ. ನಿಮ್ಮ ಜಾತಿ ಸೆಲೆಕ್ಟ್ ಮಾಡಿದ್ದಾದಮೇಲೆ ಒಟ್ಟು ವಾರ್ಷಿಕ ಆದಾಯ ಇನ್ಕಮ್ ಎಷ್ಟು ಅಂತ ಸೆಲೆಕ್ಟ್ ಮಾಡಿ, ಮತ್ತು ಯಾವ ಉದ್ದೇಶದಕ್ಕೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಸೆಲೆಕ್ಟ್ ಮಾಡಿ. ವಿದ್ಯಾಭ್ಯಾಸಕ್ಕ, ಇಲ್ಲ ನೌಕರಿಗ, ಇಲ್ಲ ಬೇರೆ ಏನಾದರೂ ರೀಸನ್ನ, ಆ ಪರ್ಟಿಕ್ಯುಲರ್ ರೀಸನ್ ಏನಿದೆ ಅಂತ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ್ದಾದಮೇಲೆ ಮುಂದುವರಿಸಿ ಇದ್ರ ಮೇಲೆ ಕ್ಲಿಕ್ ಮಾಡಿ, ಸಬ್ಮಿಟ್ ಮಾಡಿ. ಅದಾದಮೇಲೆ ಈ ಥರದೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಫೋಟೋನ, ಸ್ಕ್ಯಾನ್ ಮಾಡ್ಕೊಂಡಿರೋ ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಆಲ್ರೆಡಿ ಸ್ಕ್ಯಾನ್ ಮಾಡ್ಕೊಂಡಿದ್ರೆ ಚೂಸ್ ಫೈಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಸ್ಕ್ಯಾನ್ ಮಾಡ್ಕೊಂಡಿರೋ ಫೋಟೋನ ಅಪ್ಲೋಡ್ ಮಾಡಿ. ಅದಾದಮೇಲೆ ಕೆಳಗಡೆ ಸ್ಟಾರ್ಟಿಂಗಲ್ಲಿ ಡಿಸ್ಕಸ್ ಮಾಡೋದು ಡಾಕ್ಯುಮೆಂಟ್ಸ್, ಆ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲಿ 1 by 1 ಅಪ್ಲೋಡ್ ಮಾಡಿ. ಮತ್ತು ಐಡೆಂಟಿಟಿ ಕಾರ್ಡು, ಮತ್ತು ವಿಳಾಸ, ಅಡ್ರೆಸ್ ಪ್ರೂಫು ಎಲ್ಲ ಅಪ್ಲೋಡ್ ಮಾಡಿ ಸಲ್ಲಿಸಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ದಾದಮೇಲೆ ಸ್ವಲ್ಪ ಟೈಮ್ ತೊಗೊಂಡು ಲೋಡ್ ಆಗುವಾಗ ನೀವು ಬ್ಯಾಕ್ ಬಟನ್ನು ಮತ್ತು ರಿಫ್ರೆಶ್ ಬಟನ್ ಏನು ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ, ವೆಯ್ಟ್ ಮಾಡಿ. ಸೊ ಫೈಲ್ಸ್ ಅಪ್ಲೋಡ್ ಆದಮೇಲೆ ಈ ಥರ ಅಪ್ಲೋಡೆಡ್ ಅಂತ ಬರುತ್ತೆ, ಫೈಲ್ ಅಪ್ಲೋಡೆಡ್ ಅಂತ ಬರುತ್ತೆ, ನೋಡ್ಬೋದು ಇಲ್ಲಿ. ಸೊ ಈ ಥರ ಬಂದಮೇಲೆ ಫೈಲ್ಸ್ ಅಪ್ಲೋಡ್ ಆಗಿದೆ ಅಂತ ಅರ್ಥ, ಏನೋ ಎರರ್ ಇದಿಲ್ಲ ಅಂತ ಅರ್ಥ. ನೆಕ್ಸ್ಟ್ ಸಲ್ಲಿಸಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಈ ಥರ GST ನಂಬರ್ ಬರುತ್ತೆ, RD ನಂಬರ್ ಜನರೇಟ್ ಆಗಿರುತ್ತೆ. ಇದು ಒಂದು ಕಡೆ ಕಾಪಿ ಮಾಡ್ಕೊಂಡಿರಿ, ನೆಕ್ಸ್ಟ್ ಬೇಕಾಗುತ್ತೆ. ಸೊ ಇದು ಕಾಪಿ ಮಾಡ್ಕೊಂಡಾದ್ಮೇಲೆ ಓಕೆ ಅಂತ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಈ ಥರದೊಂದು ಪೇಜ್ ಜನರೇಟ್ ಆಗುತ್ತೆ. ಇಲ್ಲಿ ನಿಮ್ಗೆ ಕೊಟ್ಟಿರೋ ಡೀಟೇಲ್ಸ್ ಎಲ್ಲ ಕರೆಕ್ಟೇ ಇಲ್ಲ ಅಂತ ಒಂದ್ಸಲ ಚೆಕ್ ಮಾಡಿ. ಚೆಕ್ ಮಾಡಿದ್ದಾದ್ಮೇಲೆ ಈ ಸಹಿಗೆ ಮುಂದುವರಿಸಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ದಾದ್ಮೇಲೆ ಈ ಥರದೊಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ಚೆಕ್ ಬಾಕ್ಸ್ ಇದೆಯಲ್ಲ, ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಆಧಾರ್ ಕಾರ್ಡ್ ನಂಬರ್ನ, ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿಬಿಟ್ಟು ಸೆಂಡ್ OTP ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಸೆಂಡ್ OTP ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ದಾದ್ಮೇಲೆ ಆಧಾರ್ ಕಾರ್ಡ್ ಫೋನ್ ನಂಬರ್ ಯಾವ್ದು ಲಿಂಕ್ ಆಗಿರುತ್ತೋ ಆ ಫೋನ್ ನಂಬರ್ಗೆ OTP ಬರುತ್ತೆ. ಸ್ವಲ್ಪ ಹೊತ್ತು ಲೋಡ್ ಆಗುತ್ತೆ. ರಿಫ್ರೆಶ್ ಬಟನ್ ಕ್ಲಿಕ್ ಮಾಡ್ದಂಗೆ ವೆಯ್ಟ್ ಮಾಡಿ. ಸೊ OTP ಬಂದಾದ್ಮೇಲೆ ಎಂಟರ್ OTP ಅಂತ OTP ಎಂಟರ್ ಮಾಡಿಬಿಟ್ಟು ವೆರಿಫೈ OTP ಅಂತ ಕ್ಲಿಕ್ ಮಾಡಿ. OTPನ ವೆರಿಫೈ ಮಾಡಿದ್ದಾದ್ಮೇಲೆ ಈ ಥರದೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಅಮೌಂಟ್ ಏನಿರುತ್ತೋ ಚಾರ್ಜಸ್ ಅದು ಅಮೌಂಟ್ ಪೇ ಮಾಡಬೇಕಾಗತ್ತೆ. ಸೊ ಹಣ ಪಾವತಿಸಲು ಇಲ್ಲಿ ಮುಂದುವರಿಸಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ದಾದ್ಮೇಲೆ ಸೊ ಈ ಥರದೊಂದು ಪೇಜ್ ಬರುತ್ತೆ. ಇಲ್ಲಿ 40 ರೂಪೀಸ್ ಪೇ ಮಾಡಬೇಕಲ್ವ. ಸೊ ಯಾವ ಥರ ಪೇ ಮಾಡಬೇಕು ಅಂತಂದರೆ ಫಸ್ಟ್ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಕ್ಸೆಪ್ಟ್ ಮಾಡಬೇಕು. ಸೊ ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಪೇಮೆಂಟ್ ಮೆಥಡ್ನ ಸೆಲೆಕ್ಟ್ ಮಾಡಿ. SBI ಇ-ಪೇ ಅನ್ನೋದ್ರ ಮೇಲೆ ನಾನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ್ದಾದಮೇಲೆ ಈ ಥರದೊಂದು ಪೇಜ್ ಬರುತ್ತೆ ಪೇಮೆಂಟ್ ಮಾಡೋದಕ್ಕೆ.
ಇಲ್ಲಿ ನೀವು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಮುಖಾಂತರ ಪೇ ಮಾಡ್ಬೋದು, ಇಂಟರ್ನೆಟ್ ಬ್ಯಾಂಕಿಂಗ್ ಪೇ ಮಾಡ್ಬೋದು, ಇಲ್ಲ ಯು ಪಿ ಐ ID ಯೂಸ್ ಮಾಡಿ, ಇಲ್ಲ ಫೋನ್ಪೇ, ಗೂಗಲ್ ಪೇ ಯಾವುದಾದ್ರೂ ಯೂಸ್ ಮಾಡಿ ಪೇ ಮಾಡ್ಬೋದು. ಸೊ ಯು ಪಿ ಐ ID ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಎಂಟರ್ ಯು ಪಿ ಐ ID ಅಂತ ಬರುತ್ತೆ, ಇಲ್ಲ ಯು ಪಿ ಐ QR ಅಂತ ಎರಡು ಆಪ್ಷನ್ ಇದೆ. ಸೊ QR ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಪೇ ನಾವು ಅಂತ ಕೊಟ್ಟಾಗ ಈ ಥರ ಒಂದು QR ಕೋಡ್ ಬರುತ್ತೆ. ನಮ್ಮ ಮೊಬೈಲಲ್ಲಿ ಫೋನ್ಪೇಯಲ್ಲಿ ಯಾವುದಾದ್ರೂ ಓಪನ್ ಮಾಡಿ ಈ QR ಕೋಡ್ನ ಸ್ಕ್ಯಾನ್ ಮಾಡಿ ಪೇ ಮಾಡ್ಬೋದು. ನಾನು ಪೇ ಮಾಡ್ತೀನಿ. ಪೇ ಮಾಡಿದ್ದಾದಮೇಲೆ ಈ ಥರದೊಂದು ಪೇಜ್ ಬರುತ್ತೆ. ಅಂದರೆ ಪೇಮೆಂಟ್ ಆಗಿರೋ ಡೀಟೇಲ್ಸ್ ಬರುತ್ತೆ, ಎಷ್ಟು ಅಮೌಂಟ್ ಪೇ ಆಗಿದೆ, ಏನು ಸ್ಟೇಟಸ್, ಸಕ್ಸಸ್ ಆಗಿದೆ ಇಲ್ಲ ಅಂತ. ಸೊ ಆ ಡೀಟೇಲ್ಸ್ ಎಲ್ಲ ಬರುತ್ತೆ, ಇಲ್ಲಿ ಚೆಕ್ ಮಾಡ್ಕೊಬೋದು. ಮತ್ತು ಚೆಕ್ ಮಾಡಿದ್ದಾದಮೇಲೆ ಮುಂದುವರಿಸ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಅಪ್ಲಿಕೇಶನ್ ಯಶಸ್ವಿಯಾಗಿ ಸಹಿ ಮಾಡಲಾಗಿದೆ ಅಂತ ಬರುತ್ತೆ. ಹಾಕಿರೋ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಬೋದು, ಇಲ್ಲಂತಂದ್ರೆ ಪ್ರಿಂಟ್ ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಅಪ್ಲಿಕೇಶನ್ ಯಾವ ಥರ ಸಬ್ಮಿಟ್ ಮಾಡಬೇಕು ಅಂತ ಕ್ಯಾಶ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ಗೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶ್ರೀ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.